ಅಧಿಕಾರಿಗಳಿಂದ ಅಮಾವಾಸ್ಯನ ಅರೆಸ್ಟ್ ಆದಂತಹ ರೇವಣ್ಣ ಅವರು ಇವತ್ತು ಜೈಲಿನಿಂದ ಬಿಡುಗಡೆ ಭಾಗ್ಯವನ್ನು ಪಡೆದಿದ್ದಾರೆ. 9 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆ ಭಾಗ್ಯವನ್ನು ಪಡೆದಿರುವಂಥದ್ದು. ಪರಪ್ಪನ ಆಗ್ರಹದಿಂದ ಅವರ ಬಿಡುಗಡೆ ಆಗ್ತಾ ಇರುವಂಥದ್ದು ನೀವು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಈ ಒಂದು ಪರಪ್ಪನಗರ ಜೈಲಿನ ಸುತ್ತ ಸಾಕಷ್ಟು ಅಭಿಮಾನಿಗಳು ಅವ್ರನ್ನ ಬರಮಾಡ್ಕೊಂಡಿದ್ದಾರೆ. SIT ಅಧಿಕಾರಿಗಳಿಂದ ಅಮಾವಾಸ್ಯನ ಅರೆಸ್ಟ್ ಆದಂತಹ ರೇವಣ್ಣ ಅವರು ಇವತ್ತು ಜೈಲಿನಿಂದ ಬಿಡುಗಡೆ ಭಾಗ್ಯವನ್ನು ಪಡೆದಿದ್ದಾರೆ. ಪರಪ್ಪನ ಆಗ್ರಹದಿಂದ ಅವರ ಬಿಡುಗಡೆ ಆಗ್ತಾ ಇರುವಂಥದ್ದು ನೀವು ದೃಶ್ಯಗಳನ್ನು ಕೂಡ ಗಮನಿಸಬಹುದು. ಈಗಾಗಲೇ ಏನು ಪರಪ್ಪನಗ್ರಹಾರ ಜೈಲಿನ ಮುಂದೆ ಸಾಕಷ್ಟು ಅಭಿಮಾನಿಗಳು ಅವರ JDSನ ಕಾರ್ಯಕರ್ತರು ಆಗಮಿಸಿರುವಂಥದ್ದು ಈಗಾಗಲೇ ನೀವು ದೃಶ್ಯಗಳನ್ನು ಗಮನಿಸಬಹುದು. ಏನು ಜೈಲಿನಿಂದ ಪೊಲೀಸ್ ಅಧಿಕಾರಿಗಳ ವೆಹಿಕಲ್ಗಳು ಆಗಮಿಸುತ್ತಿದ್ದಾರೆ. ಈಗಾಗಲೇ ಆ ಅಧಿಕಾರಿಗಳನ್ನ ವಶಕ್ಕೆ ಪಡೆದ ನಂತರ ಈ ಒಂದು 9 ದಿನಗಳ ಕಾಲ ಜೈಲಿನಲ್ಲಿ ಇಟ್ಟಿದ್ರು. ಈಗ ಆ ಒಂದು ದೃಶ್ಯಗಳನ್ನು ನೀವು ಗಮನಿಸ್ತಾ ಇದ್ದೀರಾ. ಏನು ರೇವಣ್ಣ ಅವರನ್ನ ಪೊಲೀಸ್ ಒಂದು ವಾಹನಗಳಲ್ಲಿ ಇವತ್ತು ತೆಗೆದುಕೊಂಡು ಹೋಗ್ತಾ ಇರುವಂಥದ್ದು. 9 ದಿನಗಳ ಬಳಿಕ ಜೈಲಿನಿಂದ ಬಿಡುಗಡೆ ಭಾಗ್ಯವನ್ನು ಪಡೆದಿರುವಂಥದ್ದು. ಹೀಗಾಗಿ ಈ ಒಂದು ದೃಶ್ಯಗಳಲ್ಲಿ ನೀವು ಗಮನಿಸ್ತಾ ಇದ್ದೀರಾ. ಏನು ಪೊಲೀಸ್ ಬಿಗಿ ಬಂದೋಬಸ್ತ್ ನಡುವೆ HD ರೇವಣ್ಣ ಅವರನ್ನ ಇವತ್ತು ಬಿಡುಗಡೆ ಆಗ್ತಾ ಇರುವಂಥದ್ದು. ಹೀಗಾಗಿ ಕಾರ್ಯಕರ್ತರಲ್ಲಿ ಕೂಡ ಸಂಭ್ರಮ. ಅವರಿಗೆ ಘೋಷಣೆಗಳನ್ನ ಕೂಗಿ ಅವರನ್ನ ಬರಮಾಡ್ಕೊಳ್ತಿದ್ದಾರೆ, ಸ್ವಾಗತವನ್ನು ಕೋರ್ತಾ ಇದ್ದಾರೆ. ನೋಡಿ, ಪೊಲೀಸರ ಬಿಗಿ ಬಂದೋಬಸ್ತ್ನಲ್ಲಿ ಇವತ್ತು ಕಾರ್ಯಕರ್ತರ ಇವತ್ತು ರೇವಣ್ಣ ಹೊರಗೆ ಬರ್ತಾ ಇದ್ದಾರೆ. ನೀವು ದೃಶ್ಯಗಳಲ್ಲಿ ಗಮನಿಸ್ತಾ ಇದ್ದೀರಾ. ಪೊಲೀಸ್ ಬಿಗಿ ಬಂದೋಬಸ್ತ್ ಇದೆ. ಅವರ ಒಂದು ಬಂಧನದ ನಂತರ ಸಾಕಷ್ಟು ಬದಲಾವಣೆಗಳಾಗಿದ್ದು ರಾಜ್ಯದಲ್ಲಿ ಸಾಕಷ್ಟು JDSನ ಕಾರ್ಯಕರ್ತರು ಆಕ್ರೋಶವನ್ನು ಹೊರ ಹಾಕಿದ್ರು. ಹೀಗಾಗಿ ಈ ಒಂದು ಪ್ರಕರಣದಲ್ಲಿ ಇವತ್ತು ಅವರಿಗೆ ಬೇಲ್ ಆಗಿರುವಂಥದ್ದು. ಬೇಲ್ನ ಬಳಿಕ ಸಾಕಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಅವರ ಕಾರ್ಯಕರ್ತರು ಪರಪ್ಪನಗ್ರಹಾರದ ಜೈಲಿನ ಮುಂದೆ ಇರುವಂಥದ್ದು. ಹೀಗಾಗಿ ಈ ಒಂದು ಪರಪ್ಪನಗ್ರಹಾರದ ಜೈಲಿನ ಸುತ್ತ ಸಾಕಷ್ಟು ಅಭಿಮಾನಿಗಳು ಅವ್ರನ್ನ ಬರಮಾಡ್ಕೊಂಡಿದ್ದಾರೆ. 9 ದಿನಗಳ ಕಾಲ ಅವರ ಪರಪ್ಪನಗ್ರಹಾರದ ವನವಾಸ ಇವತ್ತು ಅಂತ್ಯವಾಗಿದೆ. ನೀವು ದೃಶ್ಯಗಳು ಕೂಡ ಗಮನಿಸಬಹುದು. ಸಾಕಷ್ಟು ಜನ ಅವ್ರನ್ನ ಸ್ವಾಗತಕ್ಕೆ ಸಾಕಷ್ಟು 1 ಗಂಟೆಯಿಂದ ಕಾಯ್ದು ನಿಂತಿದ್ದರು. ಹೀಗಾಗಿ ಇವತ್ತು ಅವರ ಬಿಡುಗಡೆ ಆಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಯುವ ಜೊತೆ ದುರ್ಗೇಶ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.